ಐಶ್ವರ್ಯ ಅವರೇ ಹೋಗಿ ಬಾಗ್ನ ತಗೊಬನ್ನಿ. ಬಾಮಿ. ಗೌರಿ ಕೂತ್ಕೋ, ಬಾಗ್ನ ಕೊಡ್ಬೇಕು. ಸುನಂದ್ ಅವರೇ ನೀವು ಕೂತ್ಕೊಳ್ಳಿ. ಅಮ್ಮ ನಿಮಗೂ ಬಾಗ್ನ ಕೊಟ್ಟು ಕಳಿಸಿದ್ದಾರೆ. ಅಯ್ಯ, ಮದ್ವೆ ಆದ ವರ್ಷದಿಂದ ಅವ್ರ ಅಪ್ಪನ ಮನೆಯವ್ರಿಗೆ ಇಲ್ದಿರೋ ಉಸ ಬರೀ ನಿಮ್ಗೆ ಯಾಕೆ ಅಂತವ. ಯಾಕಂದ್ರೆ ಗೌರಿ ನನಗೆ ತಂಗಿ ಆದ್ರೆ ಸುನಂದ್ ಅಕ್ಕ ನನಗೆ ಅಕ್ಕನ ಸಮಾನ. ಅದಕ್ಕೆ ಅವರು ನಮ್ಮ ಮನೆಯವರು ಇದ್ದಂಗೆ ಅಲ್ವಾ. ಮುತ್ತೈದೆ ಬಾಗಿನ ತಗೋ. ಮುತ್ತೈದೆ ಬಾಗಿನ ಕೊಡು. ಮುತ್ತೈದೆ ಬಾಗಿನ ತಗೋ. ಮುತ್ತೈದೆ ಬಾಗಿನ ಕೊಡು. ಮುತ್ತೈದೆ ಬಾಗಿನ ತಗೋ. ಮುತ್ತೈದೆ ಬಾಗಿನ ಕೊಡು. ಆದಿಯಣ್ಣ, ನನಗಿಲ್ವಾ ಬಾಗಿಣ? ನನ್ನ ಅಕ್ಕ ತಂಗಿ ಕೊಡೋಕೆ ಅಂತ ಬಾಗ್ನ ತಂದಿದ್ದೆ, ಅವರು ಕೊಟ್ಟಾಯ್ತು. ಇನ್ನು ಬಾಗ್ನ ಕೊಡೋಕೆ ಯಾರು ಹೊಡೆದಿಲ್ಲ. ಇದೇನ್ ಹೇಳಿದ್ರಿ ಹಿಂಗಂದ್ಬಿಟ್ರಿ? ಹಿಂದೆ ಮುಂದೆ ಗೊತ್ತಿಲ್ದಿರೋ ಸುನಂದ್ಗೆ ಬಾಗಿನ ತಂದಿದ್ರಿ ಅಂತದ್ರಲ್ಲಿ ಬೆನ್ನಿಗೆ ಬಿದ್ದಿರೋಳು ಗ್ರೀಸ್ಮ. ಇದ್ಯಾವ ನ್ಯಾಯ ಅಂತವ? ಅಣ್ಣ ಪ್ಲೀಸ್ ಹಾಗೆ ಮಾತಾಡ್ಬೇಡ. ನೀನ್ ಮಾತಾಡ್ಬೇಡ ಗೌರಿ, ದಯವಿಟ್ಟು ಈ ವಿಚಾರದಲ್ಲಿ ಮಧ್ಯೆ ಬರಬೇಡ. ಅಜ್ಜಿ ಸೀರೆ. ಅಲ್ಲ, ಮಗಳು ಮದುವೆ ಆದ್ಮೇಲೆ ಮೊದ್ಲೇ ಗೌರಿ ಹಬ್ಬ ಇದು. ಈ ತರ ಹಳೆ ಸೀರೆ ತಗೊಬಂದ್ ಕೊಟ್ಟವ್ರಲ್ಲ, ಏನು ಅನ್ಸಕ್ಕಿಲ್ವೇ ಅಂತ. ಯಾವ ಊರಲ್ಲೂ ಈ ತರ ಶಾಸ್ತ್ರ ನಾನ್ ನೋಡಿಲ್ಲ ಕಣ. ಹೇಳಿ. ಅತ್ತೆ ಪ್ಲೀಸ್ ಹಾಗೆ ಹೇಳ್ಬೇಡಿ. ಇದನ್ನ ಅಷ್ಟು ಕೀಳಾಗಿ ನೋಡ್ಬೇಡಿ. ಇದ್ರ ಮುಂದೆ ನನಗೆ ಎಷ್ಟೇ ಲಕ್ಷ ಸೀರೆ ಕೊಟ್ರು ಅದ್ ಮುಖ್ಯ ಅಲ್ಲ. ಮುದ್ರುಡಿದ್ರೆ 300 ರೂಪಾಯಿಗೂ ಬಾಳ್ದೇ ಇರೋ ಸೀರೆ ₹1,00,000 ಸೀರೆ ಮುಂದೆ ಏನು ಅಲ್ಲ ಅಂತ ಹೇಳ್ತಿದ್ರಲ್ಲ, ಅಂತದ್ ಏನೈತೆ ಆ ಸೀರೆನಾಗೆ? ಚಿನ್ನು ಜರಿ ಏನಾರು ಹೋಯ್ತಾ ಹೆಂಗೆ? ಚಿನ್ನದ ಜರಿ ಬಗ್ಗೆ ನನಗೆ ಗೊತ್ತಿಲ್ಲ ಅತ್ತೆ, ಆದ್ರೆ ಈ ಸೀರೆ ಹಿಂದೆ ಚಿನ್ನಕ್ಕಿಂತ ಬೆಲೆ ಬಾಳೋ ನೆನಪಿನ ಜರಿ ಇದೆ. ಇದು ನಮ್ಮ ಅಜ್ಜಿ ಮದ್ವೆ ಸೀರೆ. ನಾನು ಗ್ರೀಷ್ಮ ಇಬ್ರು ಚಿಕ್ಕವರಿದ್ದಾಗ ಈ ಸೀರೆ ನನಗ್ ಬೇಕು ಅಂತ ಜಗಳ ಆಡ್ತಿದ್ವಿ. ಈ ಸೀರೆ ಅಂದ್ರೆ ನಮಗ ಅಷ್ಟಿಷ್ಟ ಅತ್ತೆ.
ರೇಷ್ಮಿ, ಈ ಸೀರೆ ಅಂದ್ರೆ ಆಟೊಂದ್ ಇಷ್ಟನೇ ನಿಂಗೆ? ಹೋಗ್ಲಿ ಬಿಡು, ನೀನ್ ಇಷ್ಟಪಟ್ಟಿದ್ಯಾ ಅಲ್ವೇ? ನಮ್ ರುದ್ರ ₹1,00,000 ಕೊಟ್ಟು ಇದ್ರ ಅಪ್ಪನಂತ ಸೀರೆನ ಕೊಡಿಸ್ತಾನೆ. ನಾನ್ ಹೇಳಿ ತರ್ಸ್ಕೊಡ್ತೀನಿ ಕಣಮಿ. ಈ ತರ ₹500 ಸೀರೆಗೆಲ್ಲ ನೀನ್ ಬೇಸರ ಮಾಡ್ಕೋಬೇಡ. ಇಂತ ಬಾಗಿನ ಕೊಡೋದಕ್ಕಿಂತ ಕೊಡದೇ ಇದ್ದಿದ್ರೆ ವಾಸಿ ಆಗಿತ್ತು. ನೀನು ನಮ್ಮನೆ ಮುದ್ದಿನ ಸೊಸೆ, ₹1,00,000 ಸೀರೆ ಉಡ್ಬೇಕು. ಇಂತ ತರ್ಕಲಾಂಡೆ ಸೀರೆ ನಾವು ಉಡ್ಬಾರ್ದು ಕಣಮಿ. ದೊಡ್ಡ ಮನೆ ಸೊಸೆ ನೀನು, ದೊಡ್ಡದಾಗೆ ಇರ್ಬೇಕು. ಇಲ್ಲ ಅತ್ತೆ, ನನ್ಗೇನು ಬೇಡ. ನನಗ್ ಬುದ್ಧಿ ಬಂದಾಗ್ಲಿಂದ ನಾನು ಆಸೆ ಪಟ್ಟಿದ್ದು ಒಂದೇ ಸೀರೆ. ನಾನು ಇಷ್ಟಪಟ್ಟಿದ್ದೆಲ್ಲ ಕಿಟ್ಕೊಳ್ಳೋದು ಇವಳಿಗೆ ಫೇವ್ರೆಟ್ ಆಟ ಆಗೋಗ್ಬಿಟ್ಟಿದೆ. ಆಟ ಆಡ್ತಾ ಇರು, ಆದ್ರೆ ನಿನ್ನಿಂದ ಎಲ್ಲನೂ ಹೇಗ್ ಕಿತ್ಕೋತೀನಿ ಅಂತ ನೋಡ್ತಾ ಇರು. ಅದೇನ್ ಪಾಪ ಮಾಡಿ ನಿನ್ ತಂಗಿ ಆಗ್ಬಿಟ್ಟೈತೋ ಆ ಮಗ. ಜೀವನ ಇಂಡಿ ಇಪ್ಪೆ ಮಾಡ್ಬಿಡತ್ತಾಗೆ. ಹೋಗಿ ಈ ಬಾಗಿಣನ ದೇವ್ರ ಮನೆಗೆ ಇಟ್ಬಿಟ್ಟು ವಯಸ್ಸುಗಂತ ಇಟ್ಟಿದೀವಲ್ಲ, ಆ ಬಾಗಿಣನ ತಕ ಬನ್ನಿ ಹೋಗಿ.